ಚಿತ್ರದುರ್ಗ ಏನ ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಇದು ಅವ್ನ ಕೈಲಿ 2 ಏಟು ಹೊಡೆದು ಕಪಾಲು ಹೊಡೆದ್ಬಿಟ್ಟು ಈಗ ದಬಾ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದ ಅವ್ರಿಗೆ. ಇನ್ನೊಂದು ಯಾರೋ ಹೇಳ್ತಿರಲ್ಲ, ಯಾರು ಹೇಳಿ? ಓಹೋ, ಹೊಸ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಇವರು. ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ಇದಾರಲ್ಲ, ಎಲ್ಲಿ ಮಂತ್ರಿ ಅಂತ 100 ಜನ ಸಂಜಯ್ ಪಾಟೀಲ್ನ ಅರಗಿಸ್ಕೊಳ್ಳೋ ಶಕ್ತಿ ಆಕೆಗಿದೆ. ನಾನು ಅವ್ನಿಗೆ ಯಾರಿಗೋ ಉತ್ತರ ಕೊಡಕ್ಕೆ ತಯಾರಿಲ್ಲ. ಅಯ್ಯೋ, ಹೆಂಗೆ ಅದೇನೋ ಹೊಸ್ದು ಹೇಳ್ತಾ ಇದ್ದೀವಿ, ಹೇಳಪ್ಪ ಸ್ವಲ್ಪ ಜೋರಾಗಿ. ನಿಮ್ಮ ತರ ಕೆನ್ನೆ ನಕ್ಕೋದು ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡೋದಿದ್ದು ನಾನು ಮಾಡಲ್ಲ. ರೇಟು ನೀವು ರೇಟ್ ಫಿಕ್ಸ್ ಮಾಡ್ತೀರಂತೆ, ಕೆನ್ನೆ ನಕ್ತಿರಂತೆ. ಯಾವ ರೇಟು? ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡ್ತೀರಿ. ಅದು ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ, ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನು ರೇಟು, ಹೆಂಗ್ ರೇಟು ಅಂತ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ಟರೆ ಏನು ರೇಟು? ನೀನೇನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನೀನು ರೂಢಿ ಇರ್ಬೇಕು ನಿನಗೆ. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅಯ್ಯೋ ಶಿವ, ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸಿದವರೇ ಕಾಂಗ್ರೆಸ್ ಪಾರ್ಟಿಯವರು. ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸೋರೇ ಕಾಂಗ್ರೆಸ್ ಪಾರ್ಟಿ. ಈಗೇನು ಬೇಡ, ನಾನು ಹೇಳ್ತಾ ಇದ್ದೀನಿ, ಟಿಲ್ ಐ ಆಮ್ ರೆಡಿ, ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್, ಕಮ್ ಟು ದಿ ಅಸೆಂಬ್ಲಿ. ನಿನ್ನ ಆಸ್ತಿ ಇದು, ನನ್ನ ಆಸ್ತಿ ಇದು, ನಾನು ಮಾಡ್ಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ. ಈಗ BJP ಅವರೇ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ, CBIನವ್ರು ಮಾಡ್ತಾವ್ರೆ, EDವ್ರು ಮಾಡ್ತಾವ್ರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾವ್ರೆ. ನಡಿಯಲ್ಲಿ ಬರೋಣ, ನಾನು ತರ್ತೀನಿ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತರ್ತೀನಿ. ನಿಮ್ಮ ಫ್ಯಾಮಿಲಿ ಎಲ್ಲ ತರೋಣ. ಅವನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವ್ನಿಗೆ ಎಷ್ಟಿದೆ, ಈಗ ಎಷ್ಟು ಬಂತು, ಹೆಂಗೆ ಬಂತು, ಅದು ತರೋಣ. ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ. ಯು ಪ್ಲೀಸ್ ಕಮ್ ಟು ದಿ ಫೀಲ್ಡ್. ಸುಮ್ಮನೆ ಇಲ್ಲೆಲ್ಲ ಹೋಗಿ ಹಿಟ್ ಆ್ಯಂಡ್ ರನ್ ಮಾಡೋಕೆ ಹೋಗ್ಬೇಡಿ. ಹಿಟ್ ಆ್ಯಂಡ್ ರನ್ಗೆ ಯು ಆರ್ ವೆರಿ ಫೇಮಸ್. ಅವರು ಲವ್ ಜಾಸ್ತಿ ನನ್ನ ಬಗ್ಗೆ. ಅವರು ಅವ್ರ ತಂದೆಗೆ ನನ್ನ ಕಂಡ್ರೆ ಭಾಳ ಪ್ರೀತಿ. ದೇ ಲವ್ ಮೀ ಅ ಲಾಟ್. ಯಾರ ಜೊತೆ ಲವ್ ಮಾಡ್ತೀರೋ ಅವ್ರ ಬಗ್ಗೆ ಜಗಳ ಮಾಡೋದು ಅವ್ರಿಗೆ ಇಷ್ಟ. ಲವ್ ದ ಒನ್ ಹೇಟ್ಸ್ ಯು, ಹೇಟ್ ದಿ ಒನ್ ಲವ್ಸ್ ಯು ಅಂತ ಒಂದು ಫಿಲಾಸಫಿ ಇದೆ. ಹಂಗವರು ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ. ನೋಡ್ರಿ, ನಾವು ಈ ಭಾರತಕ್ಕೆ ಪ್ರಜಾಪ್ರಭುತ್ವನ, ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ಇವರೆಲ್ಲಿದ್ದರು? ನಾವು ಈ ಭಾರತಕ್ಕೆ ಸ್ವಾಭಿಮಾನ. ಇವತ್ತು ಈ ನಮ್ಮ ಕುವೆಂಪುರವ್ರದ್ದು ತಂದಿದ್ದು ಇವತ್ತು ಆಡಾಡ್ತಾ ಇದ್ವಿ, ಭಾರತ ತನಿ ಜಾತಿ. ಇದನ್ನ ಯಾಕೆ BJP ಅವ್ರ ಕೈಲಿ ತೆಗೆದಾಕಕ್ಕಾಗಲಿಲ್ಲ? ಅಲ್ಲೇನಿದೆ, ಎಲ್ಲ ಧರ್ಮ, ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ, ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಯಾಕೆ ಇವ್ರ ಕೈ ತೆಗೆದಾಕಕ್ಕಾಗಲಿಲ್ಲ? ಹಿಂಗೆ ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು, ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು, ನಾವೆಲ್ಲದಕ್ಕೂ ಕೂಡ ಇಟ್ಟವರು. ಹಂಗೆ ಇನ್ನೂ ಭಾಳ ವಿಚಾರಗಳಿದೆ. ಇಷ್ಟೇ ವೆರಿ ಸಿಂಪಲ್.
ನೋ ಕ್ವಶನ್ ಆಫ್ ಚೇಂಜಿಂಗ್ ಎನಿ ಕ್ಯಾಂಡಿಡೇಟ್. ನಾನು ಯಾವುದಾದ್ರು ಬಿ ಫಾರ್ಮ್ ಮಾಲೆ ಕೊಟ್ಟಿದ್ದೀನಿ, ಆ ಕ್ಯಾಂಡಿಡೇಟು ಫೈಲ್ ಮಾಡ್ತಾರೆ, ನಾವು ಎಲೆಕ್ಷನ್ ಮಾಡ್ತೀವಿ, ಸೀಟು ಗೆಲ್ತೀವಿ. ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ, ಅವ್ರು ಹಿರಿಯರಿದ್ದಾರೆ, ಅವರು ಧರ್ಮ ಪ್ರಚಾರಕರು, ಅವ್ರಿಗೆ ಹಕ್ಕಿದೆ, ಏನು ಬೇಕಾದ್ರೂ ಅವರು ಹೋರಾಟನ ಮಾಡಲಿ. ನಮ್ಮ ಹತ್ರ ಮುಂಚಿತವಾಗಿ ಅವರೇನು ನಮ್ಮ ಪಾರ್ಟಿಲಿ ಒಂದು ಪ್ರಿನ್ಸಿಪಲ್ ಇದೆ, ಅವ್ರು ಮುಂಚಿತವಾಗಿ ಬಂದಿದ್ರೆ ನಾವು ಅದು ಬೇರೆ ವಿಚಾರ. ಈಗಂತೂ ನಾವು ನಮ್ಮ ಯುವಕನಿಗೆ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿದ್ದೇವೆ, ಆ ಸೀಟು ನಾವು ಗೆಲ್ತೇವೆ. ಏನು ಹೇಳಿ ಮಾತಾ, ಇನ್ನು ಟೈಮ್ ಇದೆ, ಇವತ್ತು ನಾಮಿನೇಷನ್ ಶುರು ಆಗ್ತಾ ಇದೆ. ನೋಡಪ್ಪ, ನನ್ನ ಲೆವೆಲ್ ಯಾರು ಮಾತಾಡಿದ್ರೆ ಮಾತಾಡಿ. ನೋಡಿ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಯಾವ್ದಾದ್ರು ಮೋದಿ ಅಲೆ ಆಗಲಿ BJP ಅಲೆ ಆಗಲಿ ಇದೆಯಾ ಹೇಳಿ, ನಿಮ್ಮ ಜಿಲ್ಲೆಯಲ್ಲೇ? I don't want to reply to people who much to me. ಮೀಡಿಯಾ ಅವ್ರು ತೋರಿಸ್ತಾ ಇಲ್ಲ ಅದನ್ನ. ನೀವು ಮೀಡಿಯಾ ಅವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಹೇಳಬೇಕು, ಲೆಕ್ಕ ಹಾಕಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಜನರಿಗೆ ಪ್ರಚಾರ ಕೊಡಬೇಕು. ನೀವೊಂದು ಭಾಗ ಕೊಟ್ಟವರು ಒಂದು ಆದೇಶ ಕೊಟ್ಟು ಇದನ್ನ ನೀವು ಮೀಡಿಯಾದವರು ಯಾರಿಗೆ ಏನೇನು ಕೊಟ್ಟಿದೆ, ಹೆಂಗ್ ಹೋಯ್ತು, ಏನು ಎತ್ತ ಅಂತ ನೀವು ತಿಳಿಸ್ಬೇಕು. ಆಮೇಲೆ ನಾವು ಅದನ್ನ ತಗೊಂಡು ಮಾಡ್ತೀವಿ. ಮಾಹಿತಿ ಫುಲ್ ಮಾಹಿತಿ, ಎಷ್ಟು ಮಾಹಿತಿ ಇದೆ ಅಷ್ಟು ಅಲ್ಲ ರೀ, ಸೀಟ್ ಚೇಂಜ್ ಮಾಡ. ಇಲ್ಲಿ ಕ್ಯಾಂಡಿಡೇಟ್ ಇರ್ತೀರಪ್ಪ, ಆ ಕ್ಯಾಂಡಿಡೇಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಕರ್ನಾಟಕ ರಾಜ್ಯದ ಪರ ಧ್ವನಿ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡೋದು. ಅವ್ರು ಒಂದಿನ ಓಲಿ ಇದ್ದವರು ಓಲಿ ಅಲ್ಲಿ ಧಾರವಾಡದಲ್ಲಿ ಏನು ಬೇಡ ಬಗ್ಗೆನೇ ಮಾಡಕ್ಕಾಗ್ಲಿಲ್ವಲ್ರಿ? ವಾಟ್ ಈಸ್ ದಿಸ್ ಕಾಂಟ್ರಿಬ್ಯೂಷನ್ ಪ್ಲೀಸ್? ಹೆಚ್ಚು ಸೀಟ್ ಬರ್ತವೆ, 20. ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿಟ್ಟಿದ್ದು ಅಂತ. ನೋಡಿಯಪ್ಪ, ಪಾರ್ಟಿ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವ್ರನ್ನ ಅವ್ರ ಪಾರ್ಟಿಯಿಂದ ತೆಗೆದಾಕ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋದು ಅವರೇ ಪರೋಕ್ಷವಾಗಿ ನೇರವಾಗಿ ಬೆಂಬಲವಾಗಿ ಕೊಟ್ಟಿದ್ದಾರೆ. ಅವ್ರ MP ನ ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್. ಎನಿವೇ, ಥ್ಯಾಂಕ್ ಯು. ನೋಡಿಯಪ್ಪ, ನಮ್ಮ ಗೌರ್ಮೆಂಟ್, ನಾನು ಹೇಳಿದ್ದೀನಿ, ವಿ ಆರ್ ಕಮಿಟೆಡ್ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಈಗ ಅತಿ ಹೆಚ್ಚು ಹಣವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದಕ್ಕೂ ಟೆಂಡರ್ ಕರೆದಿದ್ದೀನಿ, 2 ಟೆಂಡರ್ ಕರೆದಿದ್ದೀನಿ. ಕಂಡೀಷನ್ ದಟ್ ಅವರು ಪರ್ಮಿಷನ್ನ ಕೊಡಬೇಕು, ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಕೊಡಬೇಕು ಅಂತ. ನಾವು ಫುಲ್ ಫ್ಲೆಡ್ಜಲ್ಲಿ ನಾವು ಆಲೇ ರೆಡಿಯಾಗಿದ್ದೀವಿ. ನಾವು 17ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ.